ಜನ್ಮಾದಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತ ತೋರಿಸೋ ಬೆಳಕಿನಲ್ಲಿ ಮುಂದುವರಿತಾ ಮುಕ್ತಿಯನ್ನು ಪಡೆಯೋದಕ್ಕೆ, ಜ್ಞಾನವನ್ನು ಸಂಪಾದಿಸೋಕ್ಕೆ ನಾವು ಯಾವ ಗುರುಗಳನ್ನು ಆಶ್ರಯಿಸಬೇಕು ಅನ್ನೋದನ್ನು ತಿಳ್ಕೊತಾ ಬಂದ್ವಿ. ಈಗ ಮೂರನೆಯ ಗುರು ಆಕಾಶ. ಅಂತರ್ಹಿತಶ್ಚ ಸ್ಥಿರ ಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ವ್ಯಾಪ್ತಾವಿವಚ್ಛೇದಮಸಂಗಮಾತ್ಮನೋ ಮುನಿರ್ನಭಸ್ತ್ವಂ ವಿತತಸ್ಯ ಭಾವಯೇತ್. ಆಕಾಶ ತುಂಬ ವಿಸ್ತಾರವಾಗಿರುತ್ತೆ, ಎಲ್ಲ ಕಡೆಗೆ ವ್ಯಾಪಿಸಿರುತ್ತೆ, ಆದರೂ ಅಖಂಡವಾಗಿರುತ್ತೆ, ಯಾವುದಕ್ಕೂ ಅದು ಅಂಟ್ಕೊಳ್ಳೋದಿಲ್ಲ. ಹಾಗೆ ತಾನು ಪರಬ್ರಹ್ಮ ಭಾವದಿಂದ ಸ್ಥಾವರ ಜಂಗಮ ಪ್ರಾಣಿಗಳೆಲ್ಲದರ ಒಳಗೂ ಇದ್ದು ವ್ಯಾಪಕನಾಗಿದ್ದರು. ಅಖಂಡನು ಮತ್ತು ಸಂಗರಹಿತ ಅಂತ ಮನನಶೀಲನಾದಂತಹ ಮುನಿ ಭಾವಿಸ್ಕೋಬೇಕು. ಅಖಂಡತೆಯ ಮತ್ತು ನಿಸ್ಸಂಗತ್ವದ ಪಾಠವನ್ನು ಆಕಾಶದಿಂದ ಕಲ್ತ್ಕೋಬೇಕು. ಅಜ್ಞಾನ ಆವರಿಸೋವರೆಗೂ ಈ ಪ್ರಪಂಚವೇ ಸತ್ಯ, ಇದು ಶಾಶ್ವತ ಅನ್ನೋ ಭ್ರಮೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಈ ದೇಹವೇ ನಾನು ಅನ್ನೋ ಭಾವ ಇರುತ್ತೆ. ಎಲ್ಲ ಉಪಾಧಿಗಳನ್ನು ಕಳಚಿದಾಗ ಉಳಿಯುವಂತಹ ಆತ್ಮ ಒಂದೇ ಶಾಶ್ವತ, ಅದೇ ಸತ್ಯ. ತೇಜೋಬನ್ನಮಯೈರ್ಭಾವೈಃ ಮೇಘಾದೈರ್ವಾಯುನೈರಿತೈಃ ನ ಸ್ಪೃಶ್ಯತೆ ನಭಸ್ತದ್ವತ್ ಕಾಲಸೃಷ್ಟೈರ್ಗುಣೈಃ ಪುಮಾನ್. ವಾಯುವಿನಿಂದ ಪ್ರೇರಿತವಾದಂತಹ ಮೇಘಗಳಿಂದ ಮಿಂಚು ಕಾಣಿಸ್ಕೊಳ್ಳುತ್ತೆ, ನೀರು ಸುರಿಯುತ್ತೆ, ಆ ನೀರಿಂದ ಬೆಳೆ ಬೆಳೆಯುತ್ತೆ. ಈ ಎಲ್ಲ ಕಾರ್ಯಗಳು, ಈ ಭಾವಗಳು ಆಕಾಶದಲ್ಲೇ ಉಂಟಾದರೂ ಈ ಕಾರ್ಯಗಳಿಗೂ ಆಕಾಶಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಕಾರ್ಯಗಳಿಂದ ಆಕಾಶದಲ್ಲಿ ಯಾವ ಪರಿಣಾಮನೂ ಉಂಟಾಗೋದಿಲ್ಲ, ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಹಾಗೆ ಭೂತ ಭವಿಷ್ಯತ್ ವರ್ತಮಾನಗಳು ಅನ್ನುವಂತಹ ಕಾಲಚಕ್ರದಲ್ಲಿ ಸಿಕ್ಕಾಕೊಂಡು ಸತ್ವಾದಿ ಗುಣಗಳಿಂದ ಆವರಿಸಿ ಹಲವಾರು ನಾಮ ರೂಪಗಳಿಂದ ಕೂಡಿರುವಂತಹ ಈ ದೇಹದಲ್ಲಿ ಇದ್ದರೂ ಆತ್ಮನಿಗೆ ಈ ದೇಹದ ಜೊತೆಗೆ ಯಾವುದೇ ಸಂಬಂಧ ಇರೋದಿಲ್ಲ. ಆಕಾಶಕ್ಕೂ ಮಳೆಗೂ ಸಂಬಂಧ ಇಲ್ಲದೆ ಹೋದರೂ ಆಕಾಶದಿಂದನೇ ಮಳೆ ಬೀಳುತ್ತೆ ಅಂತ ಭ್ರಮಿಸುವಂತೆ, ದೇಹಕ್ಕೂ ಆತ್ಮಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಹೋದರೂ ದೇಹವೇ ಆತ್ಮ ಅಂತ ಭ್ರಮೆಗೆ ಒಳಗಾಗ್ತೀವಿ. ಆತ್ಮ ಅವಿನಾಶಿ, ಅದಕ್ಕೆಂದೂ ಸಾವಿಲ್ಲ. ಇದೇ ಅಭಿಪ್ರಾಯವನ್ನು ಗೀತೆಯೂ ಸಹ ತಿಳಿಸುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯಾತಿ ಸಂಯಾತಿ ನವಾನಿ ದೇಹಿ. ಮನುಷ್ಯ ಹಳೆಯ ವಸ್ತ್ರಗಳನ್ನು ತ್ಯಜಿಸಿ ಹೊಸ ವಸ್ತ್ರಗಳನ್ನು ಧರಿಸುವಂತೆ ಜೀವಾತ್ಮ ಹಳೆಯ ಜೀರ್ಣವಾದ ಶರೀರಗಳನ್ನು ತ್ಯಜಿಸಿ ಹೊಸ ಶರೀರಗಳನ್ನು ಪಡಿತಾ ಇರ್ತಾನೆ. ಆತ್ಮ ಅನೇಕ ಶರೀರಗಳನ್ನು ಧರಿಸಿದ್ರು ಅದು ಯಾವುದರ ಮೇಲೂ ವ್ಯಾಮೋಹವನ್ನು ಹೊಂದಿದೆ, ಎಲ್ಲೂ ವಿಭಜನೆಯನ್ನು ಹೊಂದಿದೆ, ನಿರ್ಲಿಪ್ತವಾಗಿ ಅಖಂಡವಾಗಿರುತ್ತೆ. ಹಾಗೆ ಆಕಾಶ ಸರ್ವತ್ರ ವ್ಯಾಪಿಸಿದ್ರೂ ಅಖಂಡವಾಗಿ ನಿರ್ಲೇಪವಾಗಿರುತ್ತೆ. ಆಕಾಶ ಎಲ್ಲ ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸಿದ್ರೂ ಆ ವಸ್ತುಗಳ ಸಂಬಂಧವನ್ನು ಅದು ಎಂದಿಗೂ ಹೊಂದಿರೋದಿಲ್ಲ. ಹಾಗೆ ಪರಮಾತ್ಮನು ಸಮಸ್ತ ಚರಾಚರಗಳ ಒಳಗೂ ಹೊರಗೂ ನಿರಂತರವಾಗಿ ವ್ಯಾಪಿಸಿರ್ತಾನೆ ಅನ್ನುವಂತಹ ಈ ಪಾಠವನ್ನು ಆಕಾಶದಿಂದ ಕಲಿಬೇಕು. ಎಲ್ಲಿದ್ದಾನೆ ಪರಮಾತ್ಮ, ಆ ಆತ್ಮತತ್ವ ಅಥವಾ ಪರತತ್ವ, ಪರಬ್ರಹ್ಮ, ಪರಮಾತ್ಮ, ಭಗವಂತ ನಾವು ಯಾವುದೋ ಒಂದು ಮೂರ್ತಿಯಲ್ಲೋ ಯಾವುದೋ ಒಂದು ಆಕಾರದಲ್ಲೋ ರೂಪದಲ್ಲೋ ಮಾತ್ರ ಕಲ್ಪಿಸಿ ಕಾಣೋದಲ್ಲ. ಎಲ್ಲರ ಒಳಗೂ, ಎಲ್ಲ ಸೃಷ್ಟಿಯ ಜಡ ಚೇತನ ಏನೇನು ಸೃಷ್ಟಿ ಇದೆಯೋ ಅದೆಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ. ಆದರೆ ಯಾವ ಒಂದು ದೇಹದ ಗುಣ ಅದಕ್ಕೆ ಬರೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ಯಾವುದಕ್ಕೂ ಅಂಟದೆ ನಿರ್ಲಿಪ್ತನಾಗಿರೋದೇ ಆ ಆತ್ಮತತ್ವ ಅನ್ನೋದನ್ನು ತಿಳಿಸುತ್ತೆ ಆಕಾಶ. ಇನ್ನು 4ನೇದು ಜಲ.
ನೀರಿಂದ ನಾವು ಏನೇನು ಕಲಿಬಹುದು ಅಂದರೆ ಸ್ವಚ್ಛ ಪ್ರಕೃತಿತಃ ಸ್ನಿಗ್ಧೋ ಮಾಧುರ್ಯ ತೀರ್ಥಭೂರ್ನೃಣಾಂ ಮುನಿ ಪುನಾತ್ಯಪಾಂ ಮಿತ್ರಂ ಈಕ್ಷೋಪಸ್ಪರ್ಶಕೀರ್ತನೈ. ಹೇಗೆ ನೀರು ಸ್ವಭಾವದಿಂದಲೇ ಸ್ವಚ್ಛವಾಗಿರುತ್ತೋ, ಸ್ನೇಹಪರವಾಗಿರುತ್ತೋ, ಮಧುರವಾಗಿರುತ್ತೋ, ಪ್ರಾಣಿಗಳನ್ನು ಅಂದರೆ ಸಮಸ್ತ ಜೀವಿಗಳನ್ನು ಪವಿತ್ರಗೊಳಿಸುತ್ತೋ, ಹಾಗೆ ಸತ್ಪುರುಷರು ತಮ್ಮ ಸ್ವಭಾವದಿಂದಲೇ ಶುದ್ಧರು, ಸ್ನೇಹಪರರು, ಮಧುರ ಭಾಷಿಗಳು, ಲೋಕಪಾವನರೂ ಸಹ ಆಗಿರ್ತಾರೆ. ಪುಣ್ಯತೀರ್ಥಗಳು ದರ್ಶನ, ಸ್ಪರ್ಶ, ನಾಮೋಚ್ಚಾರಗಳಿಂದ ಮನುಷ್ಯನೆಲ್ಲ ಪವಿತ್ರಗೊಳಿಸುವಂತೆ ಸತ್ಪುರುಷರು ತಮ್ಮ ಅನುಗ್ರಹ, ನೋಟಗಳಿಂದ, ಸ್ಪರ್ಶದಿಂದ, ನಾಮ ಸಂಕೀರ್ತನೆಗಳಿಂದಲೂ ಮನುಷ್ಯರನ್ನು ಪವಿತ್ರಗೊಳಿಸ್ತಾರೆ. ನೀರಿಂದ ಈ ಗುಣವನ್ನು ನಾವು ಕಲಿಬೇಕು. ಜಲ ಅನ್ನೋದು ತುಂಬ ಪವಿತ್ರವಾದದ್ದು. ಹಾಗಾಗಿನೇ ಜಲದೇವತೆ ಅಂತ ನದಿಗಳಿಗೂ ಸಹ ಪರಮ ಪವಿತ್ರ ಸ್ಥಾನ ನಮ್ಮ ಸಂಸ್ಕೃತಿನಲ್ಲಿದೆ. ಆ ಪವಿತ್ರ ನದಿಗಳು ಎಲ್ಲರ ಪಾಪಗಳನ್ನು ತೊಳೆದು ಶುದ್ಧಗೊಳಿಸುತ್ತೆ. ಹಾಗಾಗಿನೇ ನಾವು ಪ್ರತಿನಿತ್ಯ ನೀರನ್ನು ಉಪಯೋಗಿಸುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಸಕಲ ಪುಣ್ಯತೀರ್ಥಗಳ ಪಾವಿತ್ರ್ಯತೆ ಈ ನೀರಿನಲ್ಲಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದು ಪರಮ ಪವಿತ್ರ, ಪಾಪ ನಿವಾರಕ ಅನ್ನೋಂತಹ ಒಂದು ಶ್ರದ್ಧೆನೂ ಸಹ ನಮ್ಮಲ್ಲಿದೆ. ನೀರಿಗೆ ತನ್ನದೇ ಆದಂತಹ ಒಂದು ಆಕಾರ, ರುಚಿ, ಬಣ್ಣ ಇದು ಯಾವುದೂ ಇಲ್ಲದೆ ಹೋದರೂ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಒಂದು ವಿಶೇಷ ಗುಣ ಇದೆ. ನೀರು ತಾನು ಸರ್ವದಾ ಸ್ವಚ್ಛವಾಗಿದ್ದು ಬೇರೆ ವಸ್ತುಗಳನ್ನು ಸ್ವಚ್ಛಗೊಳಿಸುತ್ತೆ. ಬೇರೆಯವರನ್ನು ಪವಿತ್ರಗೊಳಿಸುವಂತಹ ಈ ಪಾಠವನ್ನು ಜಲದಿಂದ ನಾವು ಕಲಿಬೇಕು. ಹೇಗೆ ನೀರು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೋ ಹಾಗೆ ನಾವು ಎಲ್ಲಿರ್ತೀವೋ, ಯಾರ ಜೊತೆ ಇರ್ತೀವೋ, ಯಾವ ಪರಿಸ್ಥಿತಿಯಲ್ಲಿ ಇರ್ತೀವೋ ಅದಕ್ಕೆ ಹೊಂದ್ಕೋಬೇಕು. ನನಗೆ ಅವ್ರನ್ನ ಕಂಡ್ರಾಗಲ್ಲ, ನನಗೆ ಇವ್ರನ್ನ ಕಂಡ್ರಾಗಲ್ಲ, ನಾನು ಹೀಗೆ ಇರಬೇಕು, ನನ್ನ ರೂಢಿ ಹೀಗೆ ಅಂತ ನಾವು ನಮ್ಮ ಸುತ್ತ ಒಂದು ಕೋಟೆ ಕಟ್ಕೊಳ್ಳೋದಲ್ಲ. ಹೇಗೆ ಬರುತ್ತೋ ಭಗವಂತ ನಮ್ಮನ್ನು ಹೇಗೆ ತಗೊಂಡು ಹೋಗ್ತಾನೋ, ಯಾವ ರೀತಿಯಲ್ಲಿ ನಾವು ಬದುಕಿನಲ್ಲಿ ಮುನ್ನಡೆಯಬೇಕು, ಯಾರ್ಯಾರ ಜನರ ಸಹವಾಸವನ್ನು ಮಾಡಬೇಕು, ಯಾರದ ಲೇಪವನ್ನು ಅಂದರೆ ಅದರಲ್ಲಿ ದುರ್ನಡತೆ, ಕೆಟ್ಟದು, ದುಷ್ಟ ಸ್ವಭಾವ ಇದೆಲ್ಲ ನಂಗೆ ಆಗಲ್ಲ ಅಂದರೆ ಅದನ್ನು ನಾವು ಅಂಟಿಸ್ಕೋಬಾರ್ದು. ಅವ್ರ ಜೊತೆ ಮುನ್ನುಗ್ಗೋದು ಅಥವಾ ಬದುಕಿನಲ್ಲಿ ಕೆಲವು ಒಂದು ಹೆಜ್ಜೆಗಳನ್ನು ಅವ್ರ ಜೊತೆ ಇಡಬೇಕಾದಂತಹ ಪರಿಸ್ಥಿತಿ ಬಂದರೂ ನಮ್ಮ ನಡೆನುಡಿಯಿಂದ ಅವರನ್ನು ನಾವು ಶುದ್ಧಗೊಳಿಸೋದ್ರ ಕಡೆಗೆ ನಮ್ಮ ಗಮನ ಇರಬೇಕು. ಶುದ್ಧಗೊಳಿಸೋದು ಅಂದರೆ ಇಲ್ಲಿ ಅವರನ್ನು ಸನ್ಮಾರ್ಗದ ಕಡೆಗೆ ಕರ್ಕೊಂಡು ಹೋಗೋದು. ಯಾರು ಶುದ್ಧಾತ್ಮರು ಅವರ ಒಂದು ಸಂಪರ್ಕದಿಂದ ದುಷ್ಟ ಸ್ವಭಾವವೂ ಸಹ ಕಳೆದು ಹೋಗುತ್ತೆ. ಆ ರೀತಿಯಾಗಿ ಜಲ ಹೇಗೆ ಎಲ್ಲವನ್ನು ಪವಿತ್ರಗೊಳಿಸುತ್ತೋ ಹಾಗೆ ನೀರಿಂದ ಈ ಗುಣವನ್ನು ಕಲಿತು ಜನರನ್ನು ಸನ್ಮಾರ್ಗದ ಕಡೆಗೆ ಕರ್ಕೊಂಡು ಹೋಗೋದು, ಅವರಲ್ಲಿ ಇರಬಹುದಾದಂತಹ ದುಷ್ಟತೆ ನಮಗೆ ಯಾವುದೇ ಲೇಪವಾಗದಂತೆ ಎಚ್ಚರಿಕೆಯನ್ನು ವಹಿಸೋದು, ಇದನ್ನು ನಾವು ನೀರಿನಿಂದ ಕಲಿತ್ಕೋಬೇಕು. ಇನ್ನು 5ನೇದು ಅಗ್ನಿ. ತೇಜಸ್ವಿ ತಪಸಾ ದೀಪ್ತೋ ದುರ್ದರ್ಶೋದರ ಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಮಲಮಗ್ನಿ. ಅಗ್ನಿ ತುಂಬ ತೇಜಸ್ವಿಯು, ಜ್ಯೋತಿರ್ಮಯನೂ ಆಗಿರ್ತಾನೆ. ಅವನನ್ನು ಯಾರೂ ಸಹ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಸಂಗ್ರಹಕ್ಕಾಗಲಿ ಪರಗ್ರಹಕ್ಕಾಗಲಿ ಯಾವ ವಸ್ತುನೂ ಆತನ ಹತ್ರ ಇಲ್ಲ. ಹೊಟ್ಟೆನೇ ಒಂದು ಸಂಗ್ರಹ ಪಾತ್ರೆ. ಆತ ಸರ್ವಭಕ್ಷಕನಾದರೂ ಅಭಕ್ಷ್ಯ ಭೋಜನ ದೋಷ ಅವನಿಗಿಲ್ಲ. ಅದರಂತೆ ಬ್ರಹ್ಮವಿದ ತೇಜಸ್ವಿಯೂ ತಪಸ್ವಿಯೂ ಆಗಿರ್ತಾನೆ. ಸಂಗ್ರಹವನ್ನು ಅವನು ಎಂದೂ ಸಹ ಮಾಡೋದಿಲ್ಲ. ಜ್ಞಾನಿಯಾದವನು ತನ್ನ ಅಪ್ರತಿಮ ಜ್ಞಾನದಿಂದ ತೇಜಸ್ಸನ್ನು ಪಡ್ಕೊಂಡಿರ್ತಾನೆ. ಆತ ಯಾರನ್ನು ಯಾಚನೆ ಮಾಡೋದಿಲ್ಲ. ತನಗೆ ಏನು ಪ್ರಾಪ್ತವಾಗುತ್ತೋ ಅದರಿಂದ ತೃಪ್ತಿಯನ್ನು ಹೊಂದಿರ್ತಾನೆ. ಸರ್ವಭಕ್ಷಕ ಅಂದರೆ ಇಲ್ಲಿ ಸಿಕ್ಕಿದೆಲ್ಲ ತಿಂದ್ಬಿಡ್ತಾನೆ ಅಂತಲ್ಲ. ರುಚಿ ಅರುಚಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾವ ಭೇದವನ್ನು ಮಾಡದೆ ಶರೀರ ಧಾರಣೆಗಾಗಿ ಆಹಾರ ಬೇಕು, ಅದನ್ನು ಸೇವಿಸ್ತಾನೆ. ಅಲ್ಲಿ ರುಚಿಯ ಕಡೆಗೆ ಅಂದರೆ ನಾಲಿಗೆಯ ಒಂದು ಚಪಲದ ಕಡೆಗೆ ಆತ ಯಾವುದೇ ಗಮನವನ್ನು ಕೊಡೋದಿಲ್ಲ. ಕ್ವಚಿಚ್ಛನ್ನಃ ಕ್ವಚಿತ್ ಸೃಷ್ಟ ಉಪಾಸ್ಯ ಶ್ರೇಯ ಇಚ್ಛತಾಂ ಭುಂಕ್ತೆ ಸರ್ವತ್ರ ದಾತೃಣ ದಹನ್ ಪ್ರಾಗುತ್ತರ ಶುಭಂ. ಅಗ್ನಿ ಕೆಲವು ವೇಳೆ ಅಡಗಿರ್ತಾನೆ, ಕೆಲವು ವೇಳೆ ಪ್ರಕಟವಾಗ್ತಾನೆ.
ಆಗ ಶ್ರೇಯಸ್ಸನ್ನು ಬಯಸೋರು ಆತನ ಉಪಾಸನೆಯನ್ನು ಮಾಡ್ತಾರೆ. ಉಪಾಸಕ ಹೋಮ ಮಾಡಿದ್ದನ್ನು ಭಕ್ಷಿಸ್ತಾ ಆತನ ಹಿಂದಿನ ಮತ್ತು ಮುಂದಿನ ಎಲ್ಲ ಅಶುಭಗಳನ್ನು ಅಗ್ನಿ ಸುಟ್ಟಾಕ್ಬಿಡ್ತಾನೆ, ನಾಶಪಡಿಸ್ತಾನೆ. ಈ ಪಾಠವನ್ನು ಅಗ್ನಿಯಿಂದ ಕಲಿಬೇಕು. ಅಂದರೆ ಜ್ಞಾನಿಯಾದವನು ಕೆಲವು ವೇಳೆ ನಿಗೂಢವಾಗಿರಬೇಕು. ತನ್ನ ಜ್ಞಾನವನ್ನು ಪ್ರಕಾಶಪಡಿಸ್ಕೋಬಾರ್ದು. ಎಲ್ಲಿ ತನ್ನ ಜ್ಞಾನಕ್ಕೆ ಬೆಲೆ ಇಲ್ವೋ ಅಥವಾ ಜ್ಞಾನವನ್ನು ತೋರಿಸ್ಕೊಳ್ಳುವಂತಹ ಒಂದು ಸನ್ನಿವೇಶ ಅದಲ್ವೋ ಅಲ್ಲಿ ಆತ ಸಾಮಾನ್ಯನಂತೆ ಸುಮ್ಮನೆ ಇರಬೇಕು. ಕೆಲವು ವೇಳೆ ಜ್ಞಾನದ ಒಂದು ಬಹಿರಂಗವಾಗಿ ಅದರ ಪ್ರದರ್ಶನ ಆಗಲೇಬೇಕಾಗಿರುತ್ತೆ, ತಿಳುವಳಿಕೆ ನೀಡಲೇಬೇಕಾಗತ್ತೆ. ಆಗ ಬಹಿರಂಗವಾಗಿ ಆಶ್ರಿತರನ್ನು ಸಲಹಬೇಕು. ಎಲ್ಲಿ ತನ್ನ ಜ್ಞಾನವನ್ನು ಉಪಯೋಗಿಸ್ಕೋಬೇಕೋ ಅಲ್ಲಿ ತೋರ್ಪಡಿಸ್ಬೇಕು. ಸುಮ್ಮನೆ ನಾನೇ ಜ್ಞಾನಿ ಅಂತ ಅವನು ಎಂದಿಗೂ ಹೇಳ್ಕೊಳ್ಳಲ್ಲ. ಎಲ್ಲಿ ಅದರ ಅವಶ್ಯಕತೆ ಇದೆಯೋ ಆಗಷ್ಟೇ ಅವನ ನಡೆ ನುಡಿ ಎಲ್ಲವೂ ಸಹ ಅವನ ಜ್ಞಾನವನ್ನು ತೋರಿಸತ್ತೆ. ಕೆಂಡ ಬೂದಿಯಿಂದ ಮುಚ್ಕೊಂಡಿದ್ರೆ ಅದು ಕಾಣೋದಿಲ್ಲ. ಸ್ವಲ್ಪ ಗಾಳಿ ಬೀಸಿದ್ರೆ ಆ ಬೂದಿಯೆಲ್ಲ ಹಾರು ಹೋಗಿ ಆ ಕೆಂಡದ ಕಾವು ಕೆಂಪು ಕಂಡು ಬರುತ್ತೆ. ಹಾಗೆ ಜ್ಞಾನಿಯಾದವನು ಸಾಧಾರಣಂತೆಯೇ ತೋರಿಸ್ತಾ ಇರ್ತಾನೆ. ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ತನ್ನ ಜ್ಞಾನದ ಪಾರಮ್ಯವನ್ನು ತೋರಿಸ್ತಾನಂತ. ಸ್ವಮಾಯೆಯ ಸೃಷ್ಟಮಿದಂ ಸದಸಲ್ಲಕ್ಷಣಂ ವಿಭು ಪ್ರವಿಷ್ಟ ಈಯತೆ ತತ್ತತ್ಸ್ವರೂಪೋಗ್ನಿರಿವೈಧಸಿ. ಪರಮಾತ್ಮ ತನ್ನ ಮಾಯೆಯಿಂದ ಸಕಲ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಹಾಗೂ ಸಕಲ ಜೀವಜಂತುಗಳಲ್ಲಿ ತಾನೇ ಪ್ರಕಟವೂ ಆಗ್ತಾನೆ. ಆದರೆ ಅದು ಆತನ ನಿಜ ಸ್ವರೂಪ ಅಲ್ಲ. ಹಾಗೆ ಅಗ್ನಿ ಒಂದು ಚಿಕ್ಕ ಸಮಿತಿನಲ್ಲೂ ತೋರ್ಬರ್ತಾನೆ, ದೊಡ್ಡ ದೊಡ್ಡ ಮರದ ದಿಮ್ಮಿಗಳಲ್ಲೂ ಆತ ಇರ್ತಾನೆ. ಆದರೆ ಅದು ಮಾತ್ರ ಆತನ ಸ್ವರೂಪ ಅಲ್ಲ. ತೇಜಸ್ಸು ಅಗ್ನಿಯ ಸ್ವರೂಪ. ಹಾಗೆ ಪರಮಾತ್ಮನಿಗೆ ಪರಬ್ರಹ್ಮತ್ವವೇ ಸ್ವಸ್ವರೂಪ. ಜ್ಞಾನಿಯಾದವನು ಇದನ್ನು ತಿಳ್ಕೊಂಡು ತಾನು ಸದಾ ತನ್ನ ತೇಜಸ್ಸನ್ನು ವೃದ್ಧಿಪಡಿಸ್ಕೊಳ್ಬೇಕು. ಕಾಲೇನ ಯೋಗ ವೇಗೇನ ಭೂತಾನಾಂ ಪ್ರಭವಾಪ್ಯಯು ನಿತ್ಯವಪಿ ನ ದೃಶ್ಯೇತೆ ಆತ್ಮನೋಗ್ನೇರ್ ಯಥಾರ್ಚಿಷಾಂ. ಉತ್ಪತ್ತಿ ವಿನಾಶ ಇವೆಲ್ಲ ಸಹ ಅಗ್ನಿಯ ಜ್ವಾಲೆಗಳಿಗೆ ಹೊರತು ಅಗ್ನಿಗಲ್ಲ. ಅಗ್ನಿ ಜ್ವಾಲೆಗಳು ಪ್ರತಿ ಕ್ಷಣದಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಹೊರಹೊಮ್ತಾ ಇರುತ್ತೆ, ವಿನಾಶ ಹೊಂತಾ ಇರುತ್ತೆ. ಅದರಂತೆ ದೇಹದ ಉತ್ಪತ್ತಿ ವಿನಾಶಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಈ ಜನನ ಮರಣ ಇವೆಲ್ಲವೂ ಸಹ ದೇಹಕ್ಕೆ ಮಾತ್ರ ಹೊರತು ಆತ್ಮನಿಗಲ್ಲ. ಅಗ್ನಿಯಿಂದ ಈ ಅಧ್ಯಾತ್ಮ ತತ್ವವನ್ನು ನಾವು ತಿಳ್ಕೋಬೇಕು. ಅದು ಮೇಲ್ನೋಟಕ್ಕೆ ಕೆಲವೊಮ್ಮೆ ಕಾಣಬಹುದು, ಕೆಲವೊಮ್ಮೆ ಕಾಣದೇ ಇರಬಹುದು. ಆದರೆ ಅಗ್ನಿಯ ಶಾಖ ಅನ್ನೋದು ಅದರೊಳಗಿದ್ದೇ ಇರುತ್ತೆ. ಹಾಗೆ ಪ್ರತಿಯೊಂದು ಜಡ ಚೇತನ ಎಲ್ಲದರಲ್ಲೂ ಆ ಪರಮಾತ್ಮನ ತತ್ವ ಅಡಗೇ ಇರುತ್ತೆ. ಕೆಲವೊಮ್ಮೆ ಅದು ಪ್ರಕಟವಾಗುತ್ತೆ, ಕೆಲವೊಮ್ಮೆ ಪ್ರಕಟವಾಗದೇನೂ ಸಹ ಇರಬಹುದು. ಹುಟ್ಟಿದಂತೆ ಮರಣ ಹೊಂದಿದಂತೆ ಇವೆಲ್ಲ ಭಾಸವಾಗ್ತಾ ಇರುತ್ತೆ. ಇವೆಲ್ಲವೂ ಸಹ ದೇಹಕ್ಕೆ ಅಶಾಶ್ವತವಾದ ನಶ್ವರವಾದಂತಹ ಈ ದೇಹಕ್ಕೆ ಹೊರತು ಒಳಗಿರುವ ಅಂತರ್ಯಾಮಿ ಸದಾ ತೇಜೋರೂಪಿಯಾಗಿರ್ತಾನೆ. ಅಗ್ನಿ ಹೇಗೆ ಸದಾ ತೇಜಸ್ವಿಯಾಗಿರ್ತಾನೋ ಹಾಗೆ ಆತ್ಮ ಸದಾ ತೇಜಸ್ವಿ. ಈ ಪಾಠವನ್ನು ಮುಮುಕ್ಷುವಾದವನು ಅಗ್ನಿಯಿಂದ ಕಲಿತಾ ಹೋಗ್ತಾನೆ. ಹೀಗೆ ನಾವು ಒಂದೊಂದೇ ವಿಷಯಗಳಿಂದ, ವಸ್ತುಗಳಿಂದ, ವ್ಯಕ್ತಿಗಳಿಂದ ನಮಗೆ ಮಾರ್ಗದರ್ಶನ ಯಾರಿಂದ ಹೇಗೆ ಸಿಗುತ್ತೋ ಅದನ್ನು ಸ್ವೀಕರಿಸ್ತಾ ನಮ್ಮ ಜ್ಞಾನವನ್ನು ವೃದ್ಧಿಪಡಿಸ್ಕೊತಾ ಸಾಗಿದ್ರೆ ಅದು ನಮ್ಮ ಒಂದು ಶ್ರೇಯಸ್ಸಿಗೆ ಕಾರಣವಾಗುತ್ತೆ. ಮುಂದಿನ ಗುರುಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.